ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಅಬ್ರಿಯಲ್ಲಿ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ, ಅಬ್ರಹಾಮನು ನಿನಗೆ ವಾಗ್ದಾನ ಮಾಡಿದ್ದಾನೆ. ಅಬ್ರಹಾಮನು ನಮಗೆ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಏನು ಅಂದರೆ, ನನ್ನಾಣೆ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ವಾಗ್ದಾನ ಫಲಕ್ಕೋಸ್ಕರ ಬಹು ದಿನಗಳು ಕಾದಿದ್ಕೊಂಡನು. ಯಾರು? ಅಬ್ರಹಾಮು ಬಾ ನನ್ನ ಸೇವೆ ಮಾಡು ಅಂತ ಅಂದರೆ ಕರ್ಕೊಂಬಂದ್ಬಿಟ್ಟಿದ್ದಾನ್ರಿ. ಎಷ್ಟು ಕುರಿಗಳು, ದನಗಳು, ದಾಸೀರು ತಮ್ಮ ಮಗನಾದ ಲೋತನು ಕರ್ಕೊಂಡ್ಬಂದು ದೇವರು ತೋರಿಸಿದ ಹತ್ತಿರಕ್ಕೆ ಬಂದು ಕಾದ್ಕೊಂಡಿದ್ದಾನೆ. ಅಲ್ಲಿ ಊಟ ಇಲ್ಲ, ನೀರಿಲ್ಲ, ಬಿಸಿಲು. ಆ ಬಿಸಿಲಿಗೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಮೇ ತಿಂಗಳಿನಲ್ಲಿ ಏನಾಗುತ್ತೆ, ಎಷ್ಟೋ ದಾಸರು ಸತ್ತೋಗ್ಬಿಟ್ಟಿದ್ದಾರೆ. ನೀರಿಲ್ಲ, ಆ ಪ್ರಾಂತದಲ್ಲಿ ನೀರಿಲ್ಲ, ನಡ್ಕೊತ ಹೋಗ್ತಾ ಇದ್ದಾರೆ ದಾಸರು. ರಾಜನ ಕರ್ಕೊಂಡು ಹೋಗ್ಬಿಟ್ಟು ಸುಂದರವಾಗಿದೆ ಅಂತಂದು ಸಾರಾಳಿಗೆ ಕರ್ಕೊಂಡು ಹೋಗಿ, ಆಗ ದೇವರ ಎಚ್ಚರಿಕೆ ಹೇಳ್ತಾರೆ, ಇನ್ನೊಬ್ಬರ ಹೆಂಡತಿಯನ್ನು ನೀನು ಕರ್ಕೊಂಡು ಬಂದಿಯಲ್ಲ, ನಿನಗೆ ಬುದ್ಧಿದಿನ ಅಂತಂದು ಎಚ್ಚರಿಕೆ ಮಾಡಿದರೆ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗಪ್ಪ, ಅಣ್ಣ ಅಂತಂದು ಹೇಳಿದೀಯಲ್ಲ, ಯಾಕೆ ಹೇಳಿದೀಯೋ, ನನ್ನ ಹೆಂಡತಿ ಅಂತಂದು ಹೇಳಿದ್ರೆ ನಾನು ಏನು ಮಾಡ್ತಿದ್ದೆ ಅಂತಂದು ಎಚ್ಚರಿಸಿ, ಅಪ್ಪ ನಿನಗೆ ಇನ್ನೂ ನಾನು ಆಸ್ತಿ ಕೊಡ್ತಾ ಇದ್ದೀನಿ, ದನ ಕುರಿಗಳು ಕೊಡ್ತಾ ಇದ್ದೀನಿ, ಒಂಟಿಗಳು ಕೊಡ್ತಾ ಇದ್ದೀನಿ, ಕರ್ಕೊಂಡು ಹೋಗಪ್ಪ, ಸಾಕಪ್ಪ ಅಂತಂದು ಐಗುಪ್ತದಿಂದ ಕಳಿಸ್ಕೊಬಿಡ್ತಾನೆ. ಆಗ ಸಿಂಧೂರ ವೃಕ್ಷಕ್ಕೆ ಬಂದು ಬಲಿಪೀಠವನ್ನು ಕಟ್ಟಿ ಪ್ರಾರ್ಥನೆ ಮಾಡ್ತಾನೆ. ಆಗ ಏನು ಹೇಳ್ತಾ ಇದ್ದಾನೆ ಅಂದರೆ, ದೇವರು ಅಬ್ರಹಾಮನಿಗೆ ಮಾತು ಕೊಟ್ಟಿದ್ದಾರೆ. ಏನು? ತನ್ನನ್ನು ನಿಜವಾಗಿ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ಫಲಕ್ಕೋಸ್ಕರ ಬಹು ದಿವಸಗಳು ಕಾದುಕೊಂಡಿದ್ದಾನೆ. ಯಾಕೆ ಗೊತ್ತಾ? ಅಬ್ರಹಾಮನಿಂದ ಒಂದು ಪ್ರಣಾಳಿಕೆ ಇದೆ. ಆ ಪ್ರಣಾಳಿಕೆ ಏನಂದರೆ, ಅಬ್ರಹಾಮನನ್ನು ನಿನ್ನ ಮಗನ ಕೊಡಬೇಕು ಅಂತ. ಅಬ್ರಹಾಮನಿಗೆ ಯಾರು ಮಗ ಕೊಡ್ತಾನೆ ಹೇಳ್ರಿ? ನಿನ್ನ ಮಗನೇ ಕೊಲ್ಲು ಅಂದರೆ ಕೊಲ್ತೀಯಾ? ಯಾರು ಕೊಲ್ತಾರೆ ಹೇಳ್ರಿ? ಆದರೆ ನಿನ್ನನ್ನು ನಿಶ್ಚಯವಾಗಿ ಆಶೀರ್ವದಿಸ್ತೀನಿ, ನಿನಗೆ ನಿಜವಾಗಿ ಆಶೀರ್ವದಿಸ್ತೀನಿ, ನನ್ನ ಆಣೆ ಅಂತಂದು ದೇವರು ಅಷ್ಟು ಸಹವಾಸ ಮಾಡಿದ್ದಾನೆ. ಅಷ್ಟು ಸಹವಾಸ ಮಾಡಿ 100 ವರ್ಷಕ್ಕೆ 75 ವರ್ಷಕ್ಕೆ ಹೋಗಿದ್ದಾನೆ. 100 ವರ್ಷ ಬಂದಿದೆ, 99 ವರ್ಷ ಬಂದಿದೆ, ನನಗೆ ಮಕ್ಕಳಾಗಿಲ್ಲ. ಆಗ ಮಕ್ಕಳು ಕೊಟ್ಟು ಇಸ್ಸಾಕನ ದೊಡ್ಡವನಾದ್ಮೇಲೆ ನಿನ್ನ ಮಗನ ಕೊಡ್ತೀಯ ಅಂತಂದು ಹೇಳಿದರೆ, ಕೊಡ್ತೀನಪ್ಪ, ಸತ್ರುನು ಅವನು ನೀನು ಎಬ್ಬಿಸಬಲ್ಲನು, ನೀನು ಸರ್ವ ಸೃಷ್ಟಿಕರ್ತನು. ಯಾರು ನೀನು? ಸರ್ವ ಸೃಷ್ಟಿಕರ್ತನೇನು ಅಂತ ಅಬ್ರಹಾಮ್ ಅಷ್ಟು ನಂಬಿದ್ದಾನೆ. ನನ್ನಾಣೆ ಅಬ್ರಹಾಮ, ನಿನ್ನ ನಿಶ್ಚಯವಾಗಿ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೀನಿ, ಆಶೀರ್ವದಿಸ್ತೀನಿ ಅಂತ ನನ್ನಾಣೆ ಅಂತ ವಾಗ್ದಾನ ಫಲಕ್ಕೋಸ್ಕರ ಕಾದುಕೊಂಡು ಇದ್ದಾರೆ. ಆದರೆ ಲೋಕ ಸುವಾರ್ತೆಯಲ್ಲಿ ನೋಡ್ರಿ, 4ನೇ ಅಧ್ಯಾಯ 8ನೇ ವಚನ, ಕರ್ತನಾದ ಆತ್ಮವು ಯೆಹೋವ ಆತ್ಮವು ನನ್ನ ಮೇಲಿದೆ, ಆತನನ್ನು ಬಡವರಿಗೆ ಸುವಾರ್ತಮಾನವನ್ನು ಪ್ರಕಟಿಸುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾನೆ, ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವುದಕ್ಕೂ, ಮನ ಮುರಿಯುವುದರನ್ನು ಬಿಡಿಸಿ ಕಳಿಸುವುದಕ್ಕೂ, ಕುಡುಕರಿಗೆ ಕಣ್ಣು ಬರುವುದಕ್ಕೂ ಕರ್ತನು ನೇಮಿಸಿದಿರುವುದರಿಂದ ಪ್ರಚುರಪಡಿಸುವುದಕ್ಕೂ ಅವನನ್ನು ಕಳಿಸಿದ್ದಾನೆ. ಯೆಹೋವ ಆತ್ಮ ನನ್ನಲ್ಲಿದೆ, ನನ್ನ ಮೇಲೆ ಇದೆ, ದೇವರಾತ್ಮ ನನ್ನಲ್ಲಿದೆ, ನಿಲ್ಕೊಂಡಿದೆ, ಅದ್ಭುತಗಳು ಮಾಡ್ತೀನಿ, ಆಶ್ಚರ್ಯಗಳು ಮಾಡ್ತೀನಿ, ಯೆಹೋವ ಆತ್ಮ ನನ್ನಲ್ಲಿದೆ ಅಂತಂದು ಅಬ್ರಹಾಮು ಆಶೀರ್ವಾದ ನಮಗೆ ಬೇಕು. ಈಗ ಸೆರೆಯಲ್ಲಿವರೆಗೆ ಬಿಡುಗಡೆ. ನೋಡ್ರಿ, ಎಷ್ಟು ದಿನದಿಂದ ಸಾಲ ಸಾಯೋಕ್ಕೆ ಸಿದ್ಧಾಗಿದೆಯಾ? ಸಾಲ ಮಾಡಿ
ನೋಡಿ, ಚಿಂತೆ, ಬೇಸರಗೊಂಡ್ಬಿಟ್ಟಿದೆಯಾ? ಕುಟುಂಬದಲ್ಲಿ ಕಳವಳ, ಬೇಸರಗೊಂಡಿದೆಯಾ? ಚಿಂತೆ ಎಲ್ಲ ಬಂದಿದೆ. ಸೆರೆಯವರಲ್ಲಿ ಅವ್ರಿಗೆ ಬಿಡುಗಡೆ, ಮನ ಮುರಿದವರಿಗೆ ಬಿಡಿಸ್ತೇನೆ. ನೋಡ್ರಿ, ಕುರುಡರಿಗೆ ಕಣ್ಣು ಬರುವುದು, ಕರ್ತನಿಂದ ಭಯಭಕ್ತಿ ಉಳ್ಳವರನ್ನು ಪ್ರಚುರ ಮಾಡಿಸೋದಕ್ಕೆ ಕೂಡ ನಿನ್ನನ್ನು ಅನೇಕ ಜನವನ್ನು ಕರೀತಾ ಇದ್ದಾನೆ. ಇಲ್ಲಿ ಲೋಕಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಅಬ್ರಹಾಮನು ಆಶೀರ್ವಾದ, ಯಾಕೋಬ ಇಸಾಕು ಆಶೀರ್ವಾದ ನಮ್ಮ ಮೇಲಿದೆ, ಕರ್ತನ ಆತ್ಮವು ನಮ್ಮ ಮೇಲಿದೆ. ನೋಡ್ರಿ, ದೇವರ ಆತ್ಮ ನಮ್ಮ ಮೇಲಿದ್ರೆ ನಾವು ಸಂತೋಷ, ಸಮಾಧಾನವನ್ನು ನಾವು ಬಲವು. ನೋಡಿ, ಜ್ಞಾನೋಕ್ತಿಗಳು 3:26 ಯೆಹೋವ ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕಿದಂತೆ ನಿನ್ನನ್ನು ಕಾಪಾಡುವನು. ಯೆಹೋವ ನಿನ್ನ ಭರವಸೆಗೆ ಆಧಾರವಾಗಿದ್ದಾನೆ. ನಿನಗೆ ಭರವಸೆ ಕೊಡ್ತಾನೆ, ನಿನ್ನ ಗ್ಯಾರಂಟಿ ಕೊಡ್ತಾನೆ. ನಿನ್ನ ಭರವಸೆಗೆ ಆಧಾರವಾಗಿದ್ದಾನೆ. ಆಧಾರ, ನಮಗೆ ಆಧಾರ ಯಾರು? ಯೇಸು ಕ್ರಿಸ್ತನೇ. ಅದಕ್ಕಾಗಿ ನಿನ್ನ ಕಾಲುಗಳನ್ನು ಸಿಕ್ಕ ಹಾಕದಂತೆ ನನ್ನನ್ನು ಕಾಪಾಡುವನು, ಉಪಕಾರ ಮಾಡುವನು. ನೆರೆಯವರನ್ನು ಹೋಗಿ ಬಾ, ನಾಳೆ ಬಾ, ನಿನ್ನ ಉದ್ಯೋಗದ ಜೀತ ಭತ್ಯೆ ನನ್ನಲ್ಲಿದೆ, ನಾಳೆ ಬಾ ಅನ್ಬಾರದು. ಉಪಕಾರಕ್ಕೆ ಯಾರು? ನೆರೆಯವರನ್ನು ಹೋಗಿ ಬಾ, ನಾಳೆ ಬಾ ಅಂತಂದು ಹೇಳಬಾರದು. ಕೇಡಿಗೆ ಕೇಡು ಕಲ್ಪಿಸಬಾರದು. ಅವನು ನಿನ್ನ ಪಕ್ಕದಲ್ಲಿ ನೆರೆಯವರಾಗಿ ವಾಸ ಮಾಡ್ತಾನೆ. ಅಪಕಾರಕ್ಕೆ ಅಪಕಾರ, ಸುಮ್ಮನೆ ಜಗಳ ಮಾಡಬಾರ್ದು, ಅವ್ರನ್ನ ಉಪಕಾರ ಮಾಡಬೇಕು. ಅಪಕಾರ ನಾವು ಇಲ್ಲಿಗೆ ಕೂಡ ಅದು ಒಳ್ಳೆಯದಲ್ಲ. ನಮಗೆ ದೇವರ ಆಧಾರವಾಗಿರಬೇಕು ಅಂದರೆ ನನ್ನ ಕಾಲು ಸಿಕ್ಕದಂತೆ ನನ್ನ ಕಾಪಾಡಬೇಕು ಅಂದರೆ ನೆರೆಯವರನ್ನು ನೀನು ಪ್ರೀತಿಗೆ ನೋಡ್ಕೋಬೇಕು. ನಿನ್ನ ಪಕ್ಕದಲ್ಲಿ ನಿನ್ನನ್ನು ನಂಬಿ ನಿನ್ನ ನೋಡ್ತಾ ಇದ್ದಾನೆ, ತಳಗ ನೋಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ನೀನಿಷ್ಟು ಯಾಕೆ ನಡ್ಕೊತಾ ಇದೀಯ ಅಂತ ನೋಡ್ತಾ ಇದ್ದಾನೆ. ಆದರೆ ನಿನ್ನ ನೆರೆಯವರಿಗೆ ಮೋಸ ಮಾಡಬೇಡ, ನಿನ್ನ ನೆರೆಯವರಿಗೆ ಕೇಡನ್ನು ಕಲ್ಪಿಸಬೇಡ. ಇದು ಅಬ್ರಹಾಮನಿಂದ ನಾವು, ಅಬ್ರಹಾಮನ ಆಶೀರ್ವಾದ ನಮಗೆ ಬೇಕು ಅಂದರೆ ನನ್ನಾಡೆ ನೀನು ಆಶೀರ್ವದಿಸ್ತೀನಿ ಅಂತಂದು ಹೇಳಿದ್ದಾನೆ. ಅಷ್ಟು ಸಹವಾಸ ಮಾಡಿದ್ದಾನೆ ಅಬ್ರಹಾಮ. ದೇವರನ್ನು ನಂಬಿದ್ದಾನೆ. ದೇವರನ್ನು ನಂಬಿ ದೇವರ ಮಾತನ್ನು ಕೇಳಿ ನಡ್ಕೊಂಡಿದ್ದಾನೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದಿರ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ಶಕ್ತಿ ಹೊಂದಿರ. ಯಾಕೆ ಗೊತ್ತಾ? ಅಬ್ರಹಾಮನ ಆಶೀರ್ವಾದ ನಿಮಗಿದೆ, ನನ್ನಾಣೆ ಅಂತಂದು ಆಶೀರ್ವದಿಸಿದ್ದಾನೆ. ಆದರೆ ನಾನು ನಿನಗೆ ಆಧಾರ, ನಿನ್ನ ಕಾಲು ಸಿಕ್ಕಾಕೊಂಡಿದ್ದಾಗ ನಿನ್ನನ್ನು ಕಾಪಾಡ್ತೀನಿ. ನಿನ್ನ ಭಾರವನ್ನು ಯೆಹೋವನ ಮೇಲೆ ಹಾಕು, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಅದನ್ನು ನಿನ್ನ ಉದ್ಧಾರ ಮಾಡ್ತಾನೆ. ನಿನ್ನ ಚಿಂತಾ ಭಾರವೆಲ್ಲ ಕೂಡ ದೇವರ ಮೇಲೆ ಹಾಕು. ನಿನಗೆ ಕಷ್ಟ ಇದ್ದೀನಿ, ನಿನ್ನ ಬಾಳು ಬಹು ಬಂಡದಿಂದ ಆಗ್ಬಿಟ್ಟಿದೀಯಾ, ಯಾರ ಮಾತನ್ನು ಕೇಳ್ಕೊಂಡ ಆಗ್ಬಿಟ್ಟಿದೀಯಾ. ಆದರೆ ಅಬ್ರಹಾಮನ ಆಶೀರ್ವಾದ ನಿನಗಿದೆ. ನನ್ನಾಣೆ, ನನ್ನ ಆಶೀರ್ವಾದ ಮಾಡ್ತಾನೆ. ನೀನೇನು ಒಂದೇ ಮುಂದೆ ಮಾಡೋದು, ನೀನು ಏನು ಗೊತ್ತಾ? ಪಶ್ಚಾತ್ತಾಪದಿಂದ, ಯೇಸಪ್ಪ ನಿನಗೆ ಸ್ತೋತ್ರ, ನನ್ನನ್ನು ಬಿಡಿಸು, ಶಾಪದಿಂದ ಬಿಡಿಸು, ಪಾಪದಿಂದ ಬಿಡಿಸು, ನನ್ನ ಪಾಪವನ್ನು ನಿನ್ನ ರಕ್ತದಿಂದ ತೊಳೆಯಪ್ಪ ಅಂತಂದು ಪಶ್ಚಾತ್ತಾಪ ಪಟ್ರೆ ನಿನಗೆ ಅಬ್ರಹಾಮನ ಆಶೀರ್ವಾದ ಬರುತ್ತೆ. ಅಬ್ರಹಾಮನ ಆಶೀರ್ವಾದ ನಿಜವಾಗಿ ನಿನ್ನನ್ನು ಆಶೀರ್ವದಿಸ್ತಾನೆ. ನನ್ನಾಣೆ ಅಂತಂದು ದೇವರು ಅಷ್ಟು ಪ್ರೀತಿಯಿಂದ ಅಬ್ರಹಾಮನ ಸಂಗಡ ಮಾತಾಡಿದ್ದಾರೆ. ಇಂದಿನ ದಿವಸ ನಾವು ಹೇಗೆ ಸಮಾಧಾನವಿಲ್ದಾಗಿರಬೇಕು, ಶಾಂತಿ ಇಲ್ದಂಗೆ ನಾವು ಯಾಕೆ ಬಾಳ್ಬೇಕು? ಪ್ರಾರ್ಥನೆ ಮಾಡ್ಕೊಂಡು, ತಂದೆ ನಿಮಗೆ ಸ್ತೋತ್ರ, ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು, ಆತನು ನಿಮಗೆ ಉದ್ಧಾರ ಮಾಡ್ತಾನೆ. ನೀತಿವಂತನಿಗೆ ಎಂದಿಗೂ ಕದಲುವುದಿಲ್ಲ ಅಂತೀಯಪ್ಪ. ನಿಮಗೆ ಸ್ತೋತ್ರ 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 ಸ್ತೋತ್ರ. ನಮ್ಮನ್ನು ಎಷ್ಟು ಪ್ರೀತಿಸಿದೆಯಪ್ಪ. ಪವಿತ್ರಾತ್ಮನ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದುವಿರಿ ಅಂತಂದು ಹೇಳ್ತಾ ಇದೆಯಪ್ಪ. ಅಪ್ಪ ನಿನಗೆ ಸ್ತೋತ್ರ, ನಮಗೆ ಆಧಾರವಾಗಿದೆಯಪ್ಪ. ಉಪಕಾರ ಮಾಡ ಅಂತಂದು ಹೇಳ್ತೀನಿ. ನೆರೆಯವರಿಗೆ ಹೋಗಿ ಬಾ ಅಂತಂದು ಹೇಳಬೇಡ ಅಂತಂದು ಒಳ್ಳೆ ಪ್ರೀತಿಯಿಂದ ನಡ್ಕೊಳೋಕ್ಕೆ ಎಲ್ಲ ನಿನ್ನ ಗ್ರಂಥದಲ್ಲಿ ನಿನಗೋಸ್ಕರ ಒಡಂಬಡಿಕೆ ಮಾಡ್ಕೊಂತಂದು ಹೇಳ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆಯೇ ತಂದೆ. ಆಮೇನ್.